ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಮೇಷರಾಶಿಯವರ 2025 ಫೆಬ್ರವರಿ ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ, ಓಕೆ. ನಿಮ್ಮಷ್ಟು ಅದೃಷ್ಟಶಾಲಿ ಇನ್ನೊಬ್ರಿಲ್ಲ ಅಂತ ಅನ್ಸುತ್ತೆ. ಯಾರೋ ಕುಂಭಮೇಳಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿದಿದೆ, ಬಗೆಹರಿತಾ ಇದೆ, ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ತಂಗಿಯಿಂದ ನಿಮ್ಗೆ ಹೆಚ್ಚಿನ ಯಶಸ್ಸು ಬರುವಂಥದ್ದು, ತಂಗಿ ವಿವಾಹ ಆಗುವಂಥದ್ದು, ಅಥವಾ ತಂಗಿ ಇರ್ಬೋದು, ಅಕ್ಕ ಇರ್ಬೋದು, ಅವರ ವಿವಾಹ ಆಗುವಂತ ಸಾಧ್ಯತೆ ಇದೆ, ಅಥವಾ ನಿಮ್ಮ ಮಗಳ ವಿವಾಹ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹೊಸ ವೆಹಿಕಲ್ ತಗೊಳ್ಳುವಂತ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ, ಆರೋಗ್ಯದಲ್ಲಿ ಚೇತರಿಕೆ ನೋಡ್ತೀರಾ, ಅಧಿಕಾರ ಬರುವಂಥದ್ದು ಕೂಡ ಇದೆ. ನಿಮ್ಮ ಕೆರಿಯರ್ ಬಿಲ್ಡ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಎಲ್ರಿಗೂ ಒಳ್ಳೇದು. ಇಲ್ಲಾಂದ್ರೆ ಒಂದಷ್ಟು ಸಮಸ್ಯೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಜೀವನದಲ್ಲಿರುವಂತಹ ನೆಗೆಟಿವಿಟಿನ, ಪಾಸಿಟಿವಿಟಿನ ಎರಡನ್ನೂ ಕೂಡ ಸರಿಯಾದ ರೀತಿಲಿ ಬ್ಯಾಲೆನ್ಸ್ ಮಾಡಲೇಬೇಕು. ಸರಿಯಾದ ರೀತಿಲಿ ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಮಚ ಕೇಳಿಸ್ಕೊಳ್ಳೋ, ಸರಿಯಾದ ರೀತಿಲಿ ಬ್ಯಾಲೆನ್ಸ್ ಮಾಡೋ ಅಂತ ಹೇಳ್ತಾ ಇರೋ ತರ ಕೂಡ ಕೇಳಿಸ್ತಾ ಇದೆ. ಸೊ ಸರಿಯಾದ ರೀತಿಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಶತ್ರುಗಳ ಬಗ್ಗೆ ನಿಮಗೆ ಭಯ ಬೇಡ. ಒಂದಷ್ಟು ಅಗ್ನಿ ಅವಘಡಗಳು ಆಗತ್ತೆ. ಕೋಪದ ಕೈಗೆ ಬುದ್ಧಿನ ಕೊಡಬೇಡಿ. ಕೂಲ್ ಆಗಿ ಎಲ್ಲ ಸಿಚುವೇಶನ್ ನ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಅಗ್ನಿ ಅವಘಡಗಳು ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳೆಲ್ಲರೂ ಕೂಡ ದೂರ ಆಗ್ತಾರೆ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಖಂಡಿತವಾಗ್ಲೂ ಗುರುಬಲ ಇದೆ. ಅದೃಷ್ಟ ಚೆನ್ನಾಗಿದೆ. ಮನೆ ಕಟ್ಟುವಂತ ಸಾಧ್ಯತೆಗಳು ಕೂಡ ಇದೆ. ದಯಾದಿ ಕಲಹದಲ್ಲಿ ಇದ್ದಂತ ಕೋರ್ಟ್ ವಿಚಾರ ಅಥವಾ ಮನೆ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಒಂದು ಟೀಚರ್ ಕೆಲಸಕ್ಕೆ ಯಾರಾದ್ರೂ ಕಾಯ್ತಾ ಇದ್ರೆ ಅದು ಕೂಡ ಆಗುವಂತ ಸಾಧ್ಯತೆ ಇದೆ. ನಿಮ್ಗೆ ಕರ್ಕಾಟಕ ರಾಶಿ ಮತ್ತೆ ಮಿಥುನ ರಾಶಿ ತುಂಬಾ ಇಂಪಾರ್ಟೆಂಟ್ ಅಂತ ಕೂಡ ಅನ್ನಿಸ್ತಾ ಇದೆ. ಸೊ ಒಂಚೂರು ಶನಿ ಶಾಂತಿನ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಇನ್ನ ಒಂದಷ್ಟು ಒಳ್ಳೇದಾಗತ್ತೆ. ಗ್ರಹ ಶಾಂತಿನ ಮಾಡಿಸ್ಕೊಂಡ್ರೆ ಇನ್ನ ಒಂದಷ್ಟು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಕೆರಿಯರ್ ಅಲ್ಲಿ ತುಂಬಾ ಚೆನ್ನಾಗಿದೆ. ನಿಮ್ಮ ಲೈಫ್ ಒಂದ್ ರೀತಿ ಪವರ್ ಸ್ಟ್ರಗಲ್ ಅಲ್ಲಿ ಹೋಗ್ತಾ ಇದೆ. ಒಂಚೂರು ಕಂಟ್ರೋಲ್ ಮಾಡ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ. ಪಾಪು ಬರುವಂಥದ್ದು, ಹೊಸ ಮನೆ ಕಟ್ಟುವಂಥದ್ದು, ಫ್ಯಾಮಿಲಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಏನೇ ರಿಸ್ಕಿಗೆ ಕೈ ಹಾಕಿದ್ರು ಕೂಡ ಅದೆಲ್ಲವೂ ಕೂಡ ನಿಮ್ಗೆ ಪಾಸಿಟಿವ್ ಆಗಿ ಚೇಂಜ್ ತರುತ್ತೆ ಅನ್ನುವಂಥದ್ದು ಇದೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಹಿಂದೆ ಮಾಡಿರೋ ತಪ್ಪನ್ನ ಇವಾಗ ಮತ್ತೆ ಮಾಡಕ್ಕೆ ಹೋಗ್ಬಾರ್ದು. ನಾನು ಅನ್ನುವಂತ ಅಹಂಕಾರ ಇರಬೇಕು ಎಲ್ರಿಗೂನು, ಆದ್ರೆ ಅದು ಓವರ್ ಆಗದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಆಗಸ್ಟ್ ತಿಂಗಳು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾರಿಗೋ ಸ್ವಲ್ಪ ಹೃದಯಕ್ಕೆ ನೋವಾಗಬಹುದು. ಹಾರ್ಟ್ ಅಟ್ಯಾಕ್ ಆಗಿ ಹೋದ್ರು ಅನ್ನುವಂಥ ಸುದ್ದಿ ಕೂಡ ನೀವು ಕೇಳಬಹುದು. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಒಂದಷ್ಟು ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಅಕ್ಟೋಬರ್ ಮಂತ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಜೊತೆಗೆ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ, ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಹೀಗೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಜನವರಿ, ಫೆಬ್ರವರಿ, ಅಕ್ಟೋಬರ್ ಮತ್ತೆ ಆಗಸ್ಟ್ ತಿಂಗಳು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಒಂದು ಬೆಟರ್ ಚೇಂಜ್ ನಿಮ್ ಲೈಫ್ ಅಲ್ಲಿ ನೀವು ನೋಡ್ತೀರಾ ಈ ತಿಂಗಳು ಅನ್ನುವಂಥದ್ದು ಇದೆ. ಎಲ್ಲೋ ವೆಕೇಶನ್ ಹೋಗುವಂತ ಸಾಧ್ಯತೆ ಇದೆ. ಮೆಂಟಲಿ, ಫಿಸಿಕಲಿ ನಿಮ್ಗೆ ಈ ಒಂದು ವೆಕೇಶನ್ ಇಂದ ಸಾಕಷ್ಟು ರಿಲ್ಯಾಕ್ಸ್ ಸಿಗುತ್ತೆ ಅನ್ನುವಂಥದ್ದು ಇದೆ. ಸರಿಯಾಗಿ ಪ್ಲಾನ್ ಮಾಡ್ಲಿಲ್ಲ ಅಂದ್ರೆ ಒಂದಷ್ಟು ಪ್ಲಾನ್ ಅನ್ಸಕ್ಸಸ್ಫುಲ್ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ನೀವು ಒಂಚೂರು ಕಡಿಮೆ ಬೈಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ಬೈಕೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ವೀಲ್ ಆಫ್ ಫಾರ್ಚೂನ್ ಇದೆ. ನಿಮ್ಮ ಲೈಫ್ ಒಂದಲ್ಲ ಒಂದ್ ರೀತಿಯಲ್ಲಿ ಬದಲಾವಣೆನ
ತರ್ತಾ ಇದೆ. ಆ ಬದಲಾವಣೆ ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ತುಂಬಾ ಚಿಂತೆ ಮಾಡೋದ್ರಿಂದ ಯಾವುದೇ ಫಲ ಇಲ್ಲ. ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕ್ಕೆ, ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಇದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ನೀವೇಂತಕ್ ಕಾಯ್ತಾ ಇದ್ದೀರೋ ಆ ಸುದ್ದಿ ನಿಮ್ಗೆ ಸಿಗುತ್ತೆ ಆದಷ್ಟು ಬೇಗ ಅನ್ನುವಂಥದ್ದು ಇದೆ. ನಿಮ್ಗೆ ಒಂದು ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಅವಕಾಶಕ್ಕೋಸ್ಕರ ನೀವೇನಾದ್ರೂ ಕಾಯ್ತಾ ಇದ್ರೆ ಅದೆಲ್ಲವೂ ಆಗತ್ತೆ ಅನ್ನುವಂಥದ್ದು ಇದೆ. ಡಿವೈನ್ ಟೈಮಿಂಗ್ ಇದೆ. ಹಾಗಾಗಿ ಮ್ಯಾರೇಜ್ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ರಾಂಗ್ ಇನ್ಫಾರ್ಮೇಶನ್ ನಿಮಗ್ ಕೊಡ್ತಿದ್ದಾರೆ. ಯಾರು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಿದಾರೋ ಅವರು ನಿಮ್ಮ ಶತ್ರು ಆಗಿರಬಹುದು. ಅವರು ನಿಮ್ಮ ಮಿತ್ರರ ತರ, ನಿಮ್ಮ ಶತ್ರುಗೂ ಕೂಡ ಅವರು ಶತ್ರು, ನಿಮ್ಗೂ ಕೂಡ ಅವರು ಶತ್ರು ಆಗಿದ್ದಾರೆ. ನಿಮ್ಮ ಶತ್ರು, ನಿಮ್ಮ ಶತ್ರುವಿನ ಶತ್ರು ನಿಮ್ಗೂ ಕೂಡ ಶತ್ರುನೇ. ಹಾಗಾಗಿ ಆ ಶತ್ರು ನಿಮ್ಮ ಶತ್ರು ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ರಾಂಗ್ ಇನ್ಫಾರ್ಮೇಶನ್ ನಿಮ್ಗೆ ತಲುಪಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮುಗ್ದೋಗಿರೋ ಒಂದು ಅಧ್ಯಾಯನ ಅಥವಾ ಎಂಡ್ ಆಗಿರೋ ಅಂಥದ್ದು ಅಥವಾ ಇಲ್ದೇ ಇರುವಂತ ವ್ಯಕ್ತಿನ ಇದಾರೆ ಅಂತ ಬಿಂಬಿಸುವಂತ ಪ್ರಯತ್ನನ ನೀವ್ ಯಾರನ್ನ ನಂಬಿ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಿದೆ ಅಂತ ಅನ್ಕೊಂಡಿದೀರೋ ಅದು ರಾಂಗ್ ಇನ್ಫಾರ್ಮೇಶನ್ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದು ಮುಗಿದೋಗಿರೋ ಅಧ್ಯಾಯ ಅದು. ಅದನ್ನ ಮತ್ತೆ ಮತ್ತೆ ಅವರ ಅನುಕೂಲಕ್ಕೆ ನಿಮ್ಮನ್ನ ಅಗ್ರೆಸಿವ್ ಮೂಡಿಗೆ ತಗೊಂಬಂದು ನಿಮ್ಮನ್ನ ಇಲ್ಲ ಅನ್ಸೋದಕ್ಕೆ ಅವರು ಪ್ರಯತ್ನನ ಪಡ್ತಿದ್ದಾರೆ. ಇಂಥ ದುಷ್ಟ ಶಕ್ತಿಗಳ ಬಗ್ಗೆ ಅಥವಾ ಇಂಥ ದುಷ್ಟ ಬುದ್ಧಿ ಇರೋ ವಿಚಾರಗಳ ಬಗ್ಗೆ, ಜನಗಳ ಬಗ್ಗೆ ಸ್ವಲ್ಪ ಗಮನನ ಕೊಡಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಮಿಕ್ಕಿದು ನಿಮಗ್ ಬಿಟ್ಟಂತ ವಿಚಾರ. ಕೆರಿಯರ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಅದೃಷ್ಟ ನಿಮ್ ಕಡೆ ಇದೆ, ಗುಡ್ ಲಕ್ ಇದೆ. ನೀವೇನ್ ಅನ್ಕೊಂಡ್ರು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದಷ್ಟು ದುಃಖ ಪಡುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಟಾರ್ಗೆಟ್ ಏನಿದೆ ಅದನ್ನ ಸರಿಯಾದ ರೀತಿಯಲ್ಲಿ ರೀಚ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಟಾರ್ಗೆಟ್ ನೀವು ರೀಚ್ ಮಾಡ್ತೀರಾ. ಏನೇ ಮಾಡೋದಿದ್ರು ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನೋ ನೀಡ್ ಟು ವರಿ. ಚಿಂತೆ ಮಾಡಬೇಕಾದಂತ ಅಗತ್ಯ ಇಲ್ಲ. ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೋ ಅದನ್ನ ಕೇಳಿ ಅನ್ನುವಂಥದ್ದು ಇದೆ ಇಲ್ಲಿ. ಕಾರ್ಡ್ ಎಲ್ಲ ಬಿದೋಗಿದೆ, ಅದನ್ನ ತೆಗಿತಾ ಇದ್ದೀನಿ. ಒಂದ್ ನಿಮಿಷ. ಎಸ್ ನೋ ಎರಡೂ ಇದೆ. ಸೊ ಕೆಲವು ವಿಚಾರಕ್ಕೆ ಎಸ್ ಇದೆ, ಕೆಲವು ವಿಚಾರಕ್ಕೆ ನೋ ಇದೆ. ಸೊ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ರಿಗೂ ಒಳ್ಳೆಯದಾಗಲಿ.